ಮಾನ್ಯ ಅಧ್ಯಕ್ಷರೇ, ನಾವು ಒಂದು ಡೈರಿ ಚಟುವಟಿಕೆ ಜಾಸ್ತಿ ಆಗಬೇಕು, ಎರಡನೇದು ಕೈಗಾರಿಕೆಗಳು ಜಾಸ್ತಿ ಆಗಬೇಕು. ಆಗ ವಲಸೆ ತಪ್ಪತಕ್ಕಂಥ ಕೆಲಸ ಕಡಿಮೆ ಆಗ್ತದೆ. ವಲಸೆ ಕಡಿಮೆ ಆದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿಕ್ಕೆ ಆಗ್ತದೆ. ತಲಾ ಆದಾಯನೂ ಕೂಡ ಹೆಚ್ಚಾಗ್ತದೆ. ನಾವು ತಲಾ ಆದಾಯ ಯಾಕೆ ನಂಬರ್ 1 ಆಗಿದ್ದೀವಿ ಈ ದೇಶದಲ್ಲಿ ಅಂತಂದರೆ, ದೇಶದಲ್ಲೇ ನಂಬರ್ 1 ಯಾಕಾಗಿದ್ದೀವಿ ಅಂತಂದರೆ ಗ್ಯಾರಂಟಿ ಯೋಜನೆಗಳಿಂದ. ಪರಿಶ್ರಮ ಅಂತಂದ್ರೆ ನಿನಗೆ ಸುಮ್ಮನೆ ಪರಿಶ್ರಮ ಮಾಡಲಿಲ್ವಾ ಇಲ್ಲಿವರೆಗೆ? ಇಲ್ಲ ಅಂತ ಹೇಳಿ ಬಂಬಡ ಹೊಡಿತಾರೆ ಹೊರಗಡೆ. ಆಯ್ತು, ಕೂತ್ಕೊಳ್ರಿ. ಬಂದೇ ಇಲ್ಲ ಅಂತಾರೆ. ಮತ್ತೆ ನೀವು ಬರೀ ಗ್ಯಾರಂಟಿ ಅಂತೀರಿ. ಗ್ಯಾರಂಟಿ ಅನುಷ್ಠಾನಗಳು ಸರಿಯಾಗಿ ಕ್ಲಾರಿಫಿಕೇಶನ್ ಇದೆ. ನಾರಾಯಣ ಸ್ವಾಮಿ ಯಾಕೆ ಮಾತಾಡ್ತೀರಿ ನೋಡಿ ಕೇಳಿ. ನಾರಾಯಣ ಸ್ವಾಮಿ ಆಮೇಲೆ ಕೇಳಿ. ರವಿಕುಮಾರ್ ಕುತ್ಕೊಳ್ಳಪ್ಪ. ರವಿಕುಮಾರ್ ಕೇಶವ್ ಏನ್ ಬರೇ ತಲೆ ಹರಟಿ ನೋಡಿ ನಿಮ್ದು. ಕೇಳಿ, ಇವನ್ನೆಲ್ಲ ತಿಳ್ಕೋಬೇಕು ನೀವು. ಮೇಲ್ಮನೆಗೆ ಬರೋದನ್ನೇ ಮರ್ತು ಬಿಟ್ಟಿದ್ದೀರಿ ಸರಿಯಾಗಿ. ನಾವು ನಿಮ್ಮನ್ನು ನೋಡೋದು ಬೇಡವಾ? ನಿಮ್ಮ ಹತ್ರ ಮಾತಾಡೋದು ಬೇಡವಾ? ನಿಮ್ ಜೊತೆ ಕೂತ್ಕೊಳ್ಬಾರ್ದ? ಏನೋ ಸಭಾಪತಿಗಳು ಮನ್ಸು ಮಾಡಿ ಇಷ್ಟೊತ್ತುವರೆಗೂ ಕುಳಿಸಿರೋದ್ರಿಂದ ನೀವು ಇದ್ದೀರಿ. ಇಲ್ಲಂತಂದ್ರೆ ಇವು 2 ವಾರ ಆಯ್ತು. ಎಲ್ಲಿ ಬಂದ್ರು? ಮೊನ್ನೆ ಬಂದ್ರು, ಹೊರಟೋಗ್ಬಿಟ್ರು. ಮುಖ್ಯಮಂತ್ರಿಗಳು ಯಾಕೆ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತ ಭಾವನೆ ನಮಗೆ. ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಎಲ್ರಿಗೂ ಆಸೆ. ಆಮೇಲೆ ಮಾತಾಡಿ. ಬೇರೆ ಹೊರಗಡೆ ಬಂದಾಗ ಮಾತಾಡೋಣ. ಕೂತ್ಕೊಂಡು ಗಂಟೆ ಇವು ಸಾಯಂಕಾಲ ಆದ್ಮೇಲೆ ಉತ್ತರ ಕೊಟ್ಟಾದ್ಮೇಲೆ ಬರ್ರಿ, ಜೊತೆಲಿ ಊಟ ಮಾಡೋಣ ಬರ್ರಿ. ಸಾಯಂಕಾಲದ ಊಟ ಮಾಡೋದು. ಸಾಯಂಕಾಲದ ಊಟ ಇಲ್ಲ. ಆಯ್ತು, ಬಹಳ ಸಂತೋಷ. ಅದು ಆರೋಗ್ಯ ಇಂಪ್ರೂವ್ ಆಗ್ತದೆ, ಮಾಡಕ್ಕೆ ಹೋಗ್ಬಿಡಿ. ಮಾನ್ಯ ಅಧ್ಯಕ್ಷರೇ, ಕೈಗಾರಿಕೆಗಳು ಹೆಚ್ಚು ಬಂದಾಗ, ಡೈರಿ ಆಕ್ಟಿವಿಟೀಸ್ ಜಾಸ್ತಿ ಆದಾಗ, ಮತ್ತೆ ಈ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ತಲಾ ಆದಾಯ ಜಾಸ್ತಿ ಆಗಿದೆ. ದಟ್ ಇಸ್ ವೈ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಸೊ ಮಾನ್ಯ ಅಧ್ಯಕ್ಷರೇ, 1980ನೇ ಇಸ್ವಿನಲ್ಲಿ ಆಗ ಧರ್ಮಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಐ ಪವರ್ ಕಮಿಟಿ ಮಾಡಿದ್ರು. ಅವರು ವರದಿ ಕೊಟ್ಟರು. ಆ ವರದಿ ಆಧಾರ ಇಟ್ಟುಕೊಂಡು 1991ರಲ್ಲಿ HKDB ಮಾಡಿದ್ರು. ನೀನು ಚೇರ್ಮನ್. HKDB ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್, ಅದು ಮಾಡಿದ್ರು. ಆಗ ಯಾವ ಸರ್ಕಾರ ಇತ್ತು? ಐತ್ರಿ? ಬೋಸರಾಜ್ ಕಾಂಗ್ರೆಸ್ ಸರ್ಕಾರ. 2001ರಲ್ಲಿ ನಂಜುಂಡಪ್ಪನವರು ವರದಿ ಮಾಡಿದ್ರು, ನಂಜುಂಡಪ್ಪನವರು ಕಮಿಟಿ ಮಾಡಿದ್ರು. ಆಗ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ. ಅವರು ವರದಿ ಕೊಟ್ಟದ್ದು ಯಾವಾಗ? 2002. ಆಗ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ ಇತ್ತು. ಆಮೇಲೆ 2013ರಲ್ಲಿ 6ನೇ ತಿಂಗಳು, ಜೂನ್ ತಿಂಗಳಲ್ಲಿ, ಆಗ 371J ಮಾಡಿದ್ರು. ಆಗ ಯಾವ ಸರ್ಕಾರ ಇತ್ತು? ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ. ಆಮೇಲೆ ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನನ್ನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ
ಅಂತ ನನಗೆ ಹೇಳಿದ್ರು. ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಈಗ ನೀವು ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಅಂತನಲ್ವಾ? ಹೆಮ್ಮೆ, ನಾವು ಇವರು ಹೆಮ್ಮೆಯಿಂದಲೇ ಹೇಳೋದು, ಎಲ್ಲರೂ ಹೆಮ್ಮೆ. ಮಗು ಅದು ಹೆಂಗೆ ಇದ್ರೂ ಕೂಡ ಎತ್ತಾಯಿಗೇನು ಮುದ್ದಲ್ವಾ ಅಲ್ವೇನಮ್ಮ? ಎತ್ತಾಯಿಗೆ ಯಜ್ಞ ಮುದ್ದು ಅಂತ ಒಂದು ಗಾದೆ ಇದೆ. ಯಜ್ಞ ಇರಲ್ಲ, ಅದು ಒಂದು ಗಾದೆ. ಅದೇ ಮಾತದು, ಗಾದೆ. ನಾನು ಹೇಳ್ತಾ ಇರೋದು ಗಾದೆ. ಇದನ್ನ ವಿರೋಧ ಮಾಡಿದವರು ಯಾರು? 2013 ಅಲ್ಲ, 2000 ಇವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ, ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ, ಅದ್ವಾನಿ ಅವರು ಡೆಪ್ಟಿ ಚೀಫ್ ಪ್ರೈಮ್ ಮಿನಿಸ್ಟರ್ ಇರುವಾಗ, ಹೋಮ್ ಮಿನಿಸ್ಟರ್ ಇರುವಾಗ, ಆಗ ಒಂದು ಪತ್ರ ಬರೀತಾರೆ. ಏನಂತ ಅಂತಂದ್ರೆ, ಹೈದರಾಬಾದ್ ಉತ್ತರ ಕರ್ನಾಟಕ ಬಹಳ ಹಿಂದುಳಿದು ಬಿಟ್ಟಿದೆ, ವಿಶೇಷ ಸ್ಥಾನಮಾನ ಕೊಡಿ ಅಂತೇಳಿ ಪತ್ರ ಬರೀತಾರೆ. ಕೊಡಕ್ಕಾಗಲ್ಲ ಅಂತ ಬರೆದವ್ರು ಯಾರು? ಯಾರಿಗೆ ಬರೆದಿದ್ದದು? ಅದ್ವಾನಿಯವರಿಗೆ, ಲಾಲ್ ಕೃಷ್ಣ ಅದ್ವಾನಿಯವರಿಗೆ. ಕೊಡಕ್ಕಾಗಲ್ಲ, ಹೊಸ ಸ್ಥಾನಮಾನವನ್ನು ಕೊಡ್ಲಿಕ್ಕಾಗಲ್ಲ, ಬೇರೆ ರಾಜ್ಯದವರು ಕೇಳ್ತಾರೆ, ವಿಶೇಷ ಸ್ಥಾನಮಾನವನ್ನು ಕೊಡಕ್ಕಾಗಲ್ಲ ಅಂತ ಬರೀತಾರೆ. ಬೇಕಾದ್ರೆ ಪತ್ರ ಕೊಡ್ತೀನಿ ನಾನು. ಅವರು ಅದ್ವಾನಿಯವರು ಬರೆದಿರ್ತಕ್ಕಂಥ ಪತ್ರ ನನ್ನ ಹತ್ರ ಇಲ್ಲ ಈಗ, ಬೇಕಾದ್ರೆ ಆ ಪತ್ರ ಕೊಡ್ತೀನಿ. ಇಲ್ಲ, ಖಂಡಿತ ಬರ್ದಿಲ್ಲ. ಆಯ್ತಪ್ಪ, ದಾಖಲಾತಿ ಕೊಡ್ತೀನಿ. ಬರ್ದಿಲ್ಲ, ದಾಖಲಾತಿ ನಾನು ನೋಡಿದ್ದೀನಿ. ಅದು ಇವ್ರ ಹತ್ರ ನಮ್ಮ ದಾಖಲಾತಿ ಕೊಡೋಣ. ಇಲ್ಲ, ಅಂದಿನ ದಿನಪತ್ರಿಕೆಯಲ್ಲಿ ಅದು ಹೆಡ್ಲೈನ್ಸ್ ಆಗಿತ್ತು. ಯಲಬುರ್ಗದ MLA ಅದು ಹೆಡ್ಲೈನ್ಸ್ ಆಗಿತ್ತು ಸರ್. ಅದು ರಾಯರೆಡ್ಡಿ ಅವ್ರ ಹತ್ರ ಇದೆ, ಸರ್ಕಾರದ ದಾಖಲೆನೆ. ನಾನು ಸುಳ್ಳು ಪ್ರಶ್ನೆನೇ ಇಲ್ಲ, ಸರ್ಕಾರದ ದಾಖಲೆ ಇದೆ.